ನಿಮ್ಮ ಮೆಸೇಜ್ ಇನ್ಬಾಕ್ಸ್ನಲ್ಲಿ ನೀವು ನೋಡ್ತಾ ಇರ್ಬೋದು ಥರದ ಒಂದು ಮೆಸೇಜ್ಗಳು ಬರ್ತವೆ. ಆದರೆ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಸ್ಪ್ಯಾಮ್ ಮತ್ತು ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಹೇಗೆ ತಿಳ್ಕೊಬೇಕಂದ್ರೆ, ಮೊದಲನೇದಾಗಿ ಒಂದು SMS ಬಂದಿರುತ್ತಲ್ಲ, SMS ಮುಂದೆ ಒಂದು GTSP ಅಂತ ಈ ಥರ ಒಂದು ಫಾರ್ಮ್ಯಾಟ್ ಇರುತ್ತೆ. ಅಂದರೆ G ಅಂದರೆ ಗೌರ್ಮೆಂಟ್ ರಿಲೇಟೆಡ್ ಮೆಸೇಜಸ್, ಅಂದರೆ ಒಂದು ಯಾವುದೇ ರೀತಿಯಾದ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ವೆದರ್ ವಾರ್ನಿಂಗ್ಸ್ ಆಗಿರ್ಬೋದು, ಮತ್ತು ಆಫಿಷಿಯಲ್ ನೋಟಿಫಿಕೇಷನ್ ಕೂಡ ಆಗಿರ್ಬೋದು. ಅದೇ ರೀತಿಯಾಗಿ T ಅಂತ ಇದ್ದರೆ ಟ್ರಾನ್ಸಾಕ್ಷನಲ್ ಮೆಸೇಜಸ್, ಅಂದರೆ ಬ್ಯಾಂಕಿನ ಒಂದು OTP, ಬ್ಯಾಂಕ್ ಅಲರ್ಟ್ಸ್ ಮತ್ತು ಪೇಮೆಂಟ್ ಕನ್ಫರ್ಮೇಷನ್ಗಳು T ಅಂತ ಸ್ಟಾರ್ಟ್ ಆಗ್ತವೆ. ಅದೇ ರೀತಿಯಾಗಿ S ಅಂದರೆ ಸರ್ವಿಸ್ ಮೆಸೇಜಸ್. ಸರ್ವಿಸ್ ಮೆಸೇಜಸ್ನಲ್ಲಿ ಒಂದು ಟೆಲಿಕಾಮ್ ಕಂಪ್ನೀಸ್ ಆಗಿರ್ಬೋದು, ಕಾಮರ್ಸ್ ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಅದೇ ರೀತಿಯಾಗಿ ಇನ್ನಿತರದ ಸರ್ವಿಸ್ಗಳು ನಿಮಗೆ ಮೆಸೇಜ್ ಬರ್ತದೆ. ಅದೇ ರೀತಿಯಾಗಿ P ಅಂತ ಹೇಳಿ, P ಅಂದರೆ ಇದೊಂದು ಪ್ರಮೋಷನಲ್ ಮೆಸೇಜಸ್. ಯಾವುದೇ ರೀತಿಯಾದ ಒಂದು ಲೋನ್ ತೊಗೊಳ್ಳಿ, ಮಾರ್ಕೆಟಿಂಗ್ ಆಫರ್ಸ್, ಅಡ್ಮಿಷನ್ ಮತ್ತು ಇನ್ನಿತರ ಆ್ಯಡ್ಸ್ಗಳು ಆಗಿರುತ್ತವೆ. ಇದನ್ನು ನೀವು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಅದು ಯಾವ ರೀತಿಯಾಗಿ ಅಂದರೆ, ನಿಮ್ಮದು ಯಾವುದು ಸಿಮ್ ಪ್ರೊವೈಡರ್ ಇರ್ತಾರಲ್ಲ, ಜಿಯೋ, VI, ಏರ್ಟೆಲ್, ಅವರ ಒಂದು ಆ್ಯಪ್ನಲ್ಲಿ ಹೋಗಿ DND ಸರ್ವಿಸನ್ನು ನೀವು ಆಫ್ ಕೂಡ ಮಾಡ್ಕೋಬೋದು. ಹಾಗಾಗಿ ನಿಮಗೆ ಮತ್ತು ಇಲ್ಲಿ ಇನ್ನೊಂದೇನೆಂದರೆ, ಸ್ಕ್ಯಾಮರ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸ್ಟ್ರಕ್ಚರ್ಡ್ ID ಫಾರ್ಮ್ಯಾಟ್ ಇರೋದಿಲ್ಲ. ಅದಕ್ಕಾಗಿ ಅವರು ಕೆಲವೊಂದಿಷ್ಟು ರ್ಯಾಂಡಮ್ ನಂಬರ್ಸ್ಗಳಿಂದ ಅವರು ನಿಮಗೆ ಸ್ಕ್ಯಾಮನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿಯಾದ ಒಂದು ಅನ್ನೋನ್ ಲಿಂಕ್ಸ್ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದ ಒಂದು OTPಯನ್ನು ಶೇರ್ ಮಾಡಬೇಡಿ. ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.